ಓಂ ಶಾಂತಿ. ಮುರಳಿಯ ದಿನಾಂಕ 23/12/2021. मीठे बच्चे, यह सुहावना कल्याणकारी संगम युग है जिसमें स्वयं बाप आकर पतित भारत को पावन बनाते हैं. ಮಧುರ ಮಕ್ಕಳೇ, ಇದು ಸುಂದರ ಕಲ್ಯಾಣಕಾರಿ ಸಂಗಮ ಯುಗ ಆಗಿದೆ. ಈ ಸಂಗಮ ಯುಗದಲ್ಲಿ ಸ್ವತಃ ತಂದೆ ಬಂದು ಪತಿತ ಭಾರತವನ್ನು ಪಾವನ ಮಾಡ್ತಾರೆ. ಪ್ರಶ್ನೆ: संगम युग पर जब बाप आते हैं तो उनके आने से ही कौन सा इशारा मिल जाता है? ಸಂಗಮ ಯುಗದಲ್ಲಿ ಯಾವಾಗ ತಂದೆ ಬರ್ತಾರೆ ಆಗ ಅವರ ಬರುವಿಕೆಯಿಂದ ಇಡೀ ಜಗತ್ತಿಗೆ ಯಾವ ಸೂಚನೆ ಸಿಕ್ಕಿಬಿಡ್ತದೆ? उत्तर: इस पुरानी दुनिया के अंत होने का इशारा सबको मिल जाता है, क्योंकि बाप आते हैं पतित सृष्टि का अंत्य करने. इसलिए विनाश का साक्षात्कार भी होता है. अभी तुम्हें नई दुनिया के झाड़ सामने दिखाई दे रहे. ಈ ಹಳೆ ಪ್ರಪಂಚದ ಅಂತ್ಯ ಆಗುವ ಸೂಚನೆ ಎಲ್ಲರಿಗೂ ಸಿಗ್ತದೆ. ಏಕೆಂದರೆ ಬಾಬಾ ಬರುವುದೇ ಪತಿತ ಸೃಷ್ಟಿಯ ಅಂತ್ಯ ಮಾಡಿ ಪಾವನ ಸೃಷ್ಟಿಯ ನಿರ್ಮಾಣಕ್ಕಾಗಿ. ಆದ್ದರಿಂದ ಬಾಬಾ ಬರುವಾಗ ಅನೇಕರಿಗೆ ವಿನಾಶದ ಸಾಕ್ಷಾತ್ಕಾರನೂ ಆಗಿತ್ತು. ಬ್ರಹ್ಮ ಬಾಬೋರ್ಗೂ ಸಹ ವಿನಾಶದ ಸಾಕ್ಷಾತ್ಕಾರ ಆಗಿತ್ತು. ಈಗ ನಿಮಗೆ ಹೊಸ ಪ್ರಪಂಚದ ಗಿಡ ಮರಗಳು ಎದುರಿಗೆ ಕಾಣ್ತಾ ಇವೆ. ಬುದ್ಧಿಯ ನೇತ್ರದಿಂದ ನೀವು ಹೊಸ ಪ್ರಪಂಚದ ದೃಶ್ಯಗಳನ್ನು ನೋಡ್ತೀರಿ. ಗೀತ್: तुम्हें पाके हमने जहान पा लिया, जमीन तो जमीन आसमान पा लिया. ನಿನ್ನನ್ನು ಪಡೆದು ನಾವು ಭೂಮಿಯಷ್ಟೇ ಅಲ್ಲ, ಇಡೀ ಆಕಾಶ ಮತ್ತು ಪಂಚತತ್ವಗಳನ್ನೇ ಪಡ್ಕೋತೀವಿ. ಅಂದರೆ ನಿನ್ನನ್ನು ಪಡೆದು ನಾವು ಪ್ರಕೃತಿಗೂ ಮಾಲೀಕರಾಗ್ತೇವೆ, ಸ್ವರ್ಗದ ಮಾಲೀಕರಾಗ್ತೇವೆ, ಸರ್ವಸ್ವವನ್ನು ಪಡ್ಕೊಳ್ತೇವೆ. ओम शांति. वास्तव में कहना चाहिए, रूहानी बच्चों प्रति रूहानी बाप की गुड मॉर्निंग. क्योंकि बच्चे जानते हैं बाप आते हैं रात को दिन बनाने. यह भी हिसाब किया जाता है आखिरी में भी बाबा आते किस समय है, तिथि तारीख नहीं. ವಾಸ್ತವಿಕವಾಗಿ ಹೇಳಬೇಕು, ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ಸುಪ್ರಭಾತ. ಯಾಕೆ ಅಂದರೆ ತಂದೆ ಬರುವುದೇ ರಾತ್ರಿಯನ್ನು ಹಗಲನ್ನಾಗಿ ಮಾಡಲಿಕ್ಕೆ. ರಾತ್ರಿಯ ಸಮಯದಲ್ಲಿ ಬಂದು ಮಕ್ಕಳಿಗೆ ಶುಭ ಪ್ರಭಾತವನ್ನು ಹಾರೈಸ್ತಾರೆ. ಇದಕ್ಕೂ ಒಂದು ಲೆಕ್ಕ ಇದೆ ಅಂತ ಹೇಳ್ತಾರೆ ಬಾಬಾ. ರಾತ್ರಿ ಎಷ್ಟು ಸಮಯ ಸೃಷ್ಟಿ ನಾಟಕದಲ್ಲಿ, ಹಗಲು ಎಷ್ಟು ಸಮಯ, ಬಾಬಾ ಯಾವ ಸಮಯದಲ್ಲಿ ಬರ್ತಾರೆ. ಬಾಬಾ ಬರುವ ತಿಥಿ ತಾರೀಕು ಸಮಯ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಜರೂರ್ 12:01 हुआ होगा तब बाबा ने इस शरीर में प्रवेश किया होगा.
यह है बेहद की रात और दिन. ಬೇಹದ್ದಿನ ರಾತ್ರಿ ಕಳೆದು 1 ನಿಮಿಷ ಆಗಿರ್ಬೋದು. ಆಗ ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡಿರ್ಬೋದು. ಇಲ್ಲಿ ರಾತ್ರಿ ಅಂದರೆ ಪ್ರತಿನಿತ್ಯ ಆಗುವ ರಾತ್ರಿ ಅಲ್ಲ. ಬೇಹದ್ದಿನ ಅಜ್ಞಾನ ರಾತ್ರಿ ಇನ್ನೇನು ಮುಗೀತದೆ ಅಂದಾಗ ಪರಮಾತ್ಮನ ಅವತರಣೆ ಆಗ್ತದೆ. यह बेहद की रात और दिन है. तिथि तारीख नहीं बताई जा सकती. अपने बच्चों से ही कहते हम आकर रात को दिन नर्क को ಸ್ವರ್ಗ बनाते. ಪರಮಾತ್ಮನ ಆಗಮನದ ತಿಥಿ ತಾರೀಕು, ಅವತರಣೆಯ ಸಮಯ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಇನ್ನೇನು ನಾನು ಅಜ್ಞಾನದ ರಾತ್ರಿಯಲ್ಲಿ ಬರ್ತೀನಿ ನರ್ಕವನ್ನು ಸ್ವರ್ಗ ಮಾಡಲಿಕ್ಕಾಗಿ. समझ में आता है बाबा का आना रात्रि को ही कहा जाता है. शिवरात्रि कहते हैं ना, आते हैं रात को दिन बनाने. उनकी कोई जन्म पत्री है क्या? ಶಿವರಾತ್ರಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಆಗ್ತದೆ, ಪರಮಾತ್ಮ ಅಜ್ಞಾನದ ರಾತ್ರಿಯಲ್ಲಿ, ಅಧರ್ಮದ ರಾತ್ರಿಯಲ್ಲಿ ಬರ್ತಾನೆ ಅಂತ. ಅವನ ಜನ್ಮ ಕುಂಡಲಿ ಜನ್ಮಪತ್ರಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇದೆಯೇ? ಇಲ್ಲ. ಕೃಷ್ಣ ಜಯಂತಿ ಕಿ ಭಿ ತಿಥಿ ತಾರೀಖ್ ಕುಚ್ ನಹೀ, ಕ್ಯೋಂಕಿ ಉನ್ಕೋ ಬಹುತ್ ದೂರ ಲೇ ಗಯೇ. ಕೃಷ್ಣ ಜಯಂತಿಯ ತಿಥಿ ತಾರೀಖು ಸಮಯ, ಯಥಾರ್ಥವಾದಂತಹ ತಿಥಿ ತಾರೀಖು ಸಮಯ ಜನರಿಗೆ ಗೊತ್ತಿಲ್ಲ. ಯಾಕೆಂದರೆ ಅವನಿಗೆ ಲಕ್ಷಾಂತರ ವರ್ಷಗಳ ಹಿಂದೆ ಬಂದಿದ್ದ ಅಂತ ತಿಳ್ಕೊಂಡಿದ್ದಾರೆ. ಬಹಳ ದೂರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕಿಸ್ಕೋ ಪತಾ ನಹೀ ಕಿ ಕೃಷ್ಣ ಕಾ ಜನ್ಮ ಕಬ್ ಹುವಾ, ಸಂವತ್ तिथि तारीख कुछ नहीं, बाकी सिर्फ रात को मनाते हैं. वास्तव में शिव बाबा है ही रात को आने वाला. ಕೃಷ್ಣನ ಜನ್ಮವೂ ಸಹ ಯಾವ ಸಮಯಕ್ಕೆ ಆಯಿತೋ, ಯಾವ ತಿಥಿ ತಾರೀಕಿಗೆ ಆಯಿತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಭಕ್ತರು ಕೃಷ್ಣನ ಜನ್ಮವನ್ನು ರಾತ್ರಿ 12 ಗಂಟೆಗೆ ಅಂತ ಹೇಳಿ ಆಚರಿಸ್ತಾರೆ. ರಾತ್ರಿಯ 12 ಗಂಟೆ ಅಂದರೆ ಘೋರ ರಾತ್ರಿ, ಸಂಪೂರ್ಣ ರಾತ್ರಿ. ಆ ಸಂಪೂರ್ಣ ರಾತ್ರಿಯಲ್ಲಿ ಬರೋನು ಶ್ರೀಕೃಷ್ಣ ಅಲ್ಲ, ನಿರಾಕಾರ ಶಿವ ಬಾಬಾ ಬರ್ತಾರೆ. ತುಮ್ ಬಚ್ಚೆ ಕಹೆಂಗೆ ಶಿವ ಬಾಬಾ ಕಿ ರಾತ್ರಿ, ಭಾರತ್ ಮೇ ಮನಾತೆ ಭಿ ಹೇ ಶಿವರಾತ್ರಿ. ನೀವು ಮಕ್ಕಳು ಹೇಳ್ತೀರಿ ಶಿವ ಬರುವ ರಾತ್ರಿ ಶಿವರಾತ್ರಿ ಅಂತ. ಜಗತ್ತಿನಲ್ಲಿ ರಾತ್ರಿ ಆದಾಗ ಅವನು ಬರ್ತಾನೆ. ಆದ್ದರಿಂದ ಶಿವರಾತ್ರಿಯ ಆಚರಣೆ ಭಾರತದಲ್ಲಿ ಮಾಡಲಾಗ್ತದೆ. ಶಿವ ಜಯಂತಿ ಭಿ ಕಹತೆ, ಪರಂತು ವಾಸ್ತವ ಮೇ ಶಿವ ಜಯಂತಿ ಕಹನಾ ನಹೀ ಚಾಹಿಯೆ, ಕ್ಯೋಂಕಿ ಉನ್ಕಿ ಮರಂತಿ ನಹೀ ಹೈ. ಈ ದಿನದ ಮುರಳಿಯಲ್ಲಿ ಬಾಬಾ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಪರಮಾತ್ಮನ ಅವತರಣೆಯ ದಿನಕ್ಕೆ ಶಿವ ಜಯಂತಿ ಅಂತಲೂ ಹೇಳ್ತಾರೆ. ಆದರೆ ಅದು ಸರಿ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಜಯಂತಿ ಆಚರಿಸಿದ ಮೇಲೆ ಮರಂತಿನೂ ಆಚರಿಸಬೇಕಾಗ್ತದೆ. ಜಯಂತಿ ಅಂದರೆ ಹುಟ್ಟಿದ ಹಬ್ಬ. ಹಾಗಾದರೆ ಅವನು ಹುಟ್ಟಿದಾನಂದರೆ ಅವನ ದೇಹ ಬಿಟ್ಟಿದ್ದು ಯಾವಾಗ ಅಂತಲೂ ಪ್ರಶ್ನೆ ಬರ್ತದೆ. ಮನುಷ್ಯ ಜನಮ್ತಾ ಹೇ ಫಿರ್ ಮರ್ತಾ ಹೇ, ವಹ ತೋ ಮರ್ತಾ ಹೀ ನಹೀ. इसलिए शिव जयंती कहना भी रॉन्ग है, ಶಿವರಾತ್ರಿ कहना ठीक है. ಮನುಷ್ಯರು ಹುಟ್ಟುತ್ತಾರೆ ಮತ್ತು ಸಾಯ್ತಾರೆ. ಆದ್ದರಿಂದ ಪರಮಾತ್ಮನ ಅವತರಣೆಗೆ ಶಿವ ಜಯಂತಿ ಅಂತ ಹೇಳುವುದಕ್ಕಿಂತ ಶಿವರಾತ್ರಿ ಅಂತ ಹೇಳುವುದು ಬಹಳ ಸೂಕ್ತವಾಗಿದೆ. ಶಿವ ಜಯಂತಿ ಅಂತ ಹೇಳುವುದು ತಪ್ಪಾಗಿದೆ. ಯಶು ಬಾಬಾ ಬತ್ಲಾತೆ ಹೇ
दूसरा कोई नहीं। भल कहते शिवो हम, परंतु बता न सके मैं कब आता हूँ, क्या आकर करता हूँ। शिव बाबा तो बतलाते हैं कि अब आधा कल्प की रात्रि पूरी होकर दिन शुरू होता है। ಅನೇಕ ಗುರುಗಳು ಶಿವೋಹಂ ಅಂತ ಹೇಳ್ತಾರೆ, ನಾನೇ ಶಿವ ಅಂತ ಹೇಳ್ಕೊತಾರೆ. ಆದರೆ ನಾನು ಶಿವನಾಗಿ ಯಾವ ಕರ್ತವ್ಯ ಮಾಡ್ತಿದ್ದೀನಿ, ಯಾಕೆ ಬಂದಿದ್ದೀನಿ ಅಂತ ಯಾರೂ ಹೇಳೋದಿಲ್ಲ. ಸ್ವಯಂ ಪರಮಾತ್ಮ ಶಿವ ಬಂದು ಈಗ ಹೇಳ್ತಾ ಇದ್ದಾರೆ, ನಾನು ಈ ಬೇಹದ್ದಿನ ರಾತ್ರಿ ಮುಗಿಯುವಾಗ, ಅರ್ಧ ಕಲ್ಪದ ರಾತ್ರಿ ಮುಗಿಯುವಾಗ ಮತ್ತು ಹಗಲು ಶುರು ಆಗುವಾಗ, ಹಗಲಿನ ಪ್ರಾರಂಭದಲ್ಲಿ ನಾನು ಬರ್ತೀನಿ. ನಾನು ಬಂದ ಮೇಲೆ ರಾತ್ರಿ ಮುಗೀತದೆ, ಹಗಲು ಪ್ರಾರಂಭವಾಗ್ತದೆ. यह गीता का एपिसोड रिपीट हो रहा है. मौत का तूफान भी सामने खड़ा है. ಇದು ಗೀತೆಯ ಅಧ್ಯಾಯ ನಡೀತಾ ಇದೆ. ಮರಣದ ಬಿರುಗಾಳಿಯೂ ಸಹ ಎದುರಿಗೆ ನಿಂತಿದೆ. पतित दुनिया भी बरोबर है, कलयुग का अंत्य है, मुसीबतें सामने हैं. समझते हैं यह वही महाभारत लड़ाई है जिसके लिए ಶಾಸ್ತ್ರೋं में गायन है. ಬಾಬಾ ಹೇಳ್ತಾರೆ, ಕಲಿಯುಗದ ಅಂತ್ಯ ಬಂದಿದೆ, ಕಷ್ಟಗಳು ಎದುರಿಗೆ ಇವೆ. ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಈಗ ಸ್ವಲ್ಪ ಸಮಯದಲ್ಲಿ ಮಹಾಭಾರತ ಯುದ್ಧ ನಡೆಯಲಿದೆ ಅಂತ. ಯಾವುದರ ಬಗ್ಗೆ ಶಾಸ್ತ್ರಗಳಲ್ಲಿ ಗಾಯನ ಇದೆಯೋ ಅಂತಹ ಮಹಾಭಾರತ ಯುದ್ಧ, ಮಹಾಯುದ್ಧ ಮತ್ತೆ ನಡೆಯಲಿದೆ. ನ್ಯಾಚುರಲ್ कैलेमिटीज़ द्वारा पुरानी दुनिया का विनाश होना है, तो ज़रूर गीता का भगवान आया होगा, आएगा ही कलयुग के अंत्य में. सतयुग का फर्स्ट प्रिंस वह फिर द्वापर में हो न सके. ಪ್ರಾಕೃತಿಕ ವಿಕೋಪಗಳ ಮೂಲಕ ಹಳೆ ಜಗತ್ತಿನ ವಿನಾಶ ಆಗಲಿದೆ. ವಿನಾಶದ ಸಮಯದಲ್ಲಿ ಅವಶ್ಯವಾಗಿ ಪರಮಾತ್ಮ ಬರಬೇಕು. ಧರ್ಮಗ್ಲಾನಿಯ ಸಮಯದಲ್ಲಿ ಬರ್ತೀನಿ ಅಂತ ಅವನ ಪ್ರತಿಜ್ಞೆ ಇದೆ, ಮಹಾವಾಕ್ಯ ಇದೆ ಅಂದರೆ ಅವನು ಕಲಿಯುಗದ ಅಂತ್ಯದಲ್ಲಿ ಬರ್ತಾನೆ. ಸತ್ಯಯುಗದ ಮೊದಲನೇ ರಾಜಕುಮಾರ ಅವನು ಕಲಿಯುಗದ ಅಂತ್ಯದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಬರೋದಿಲ್ಲ. ಜನ ಏನು ತಿಳ್ಕೊಂಡ್ರು, ಕೃಷ್ಣ ಮತ್ತೆ ಅವತರಿಸಿ ಬರ್ತಾನೆ ಅಂತ. ಅವನಿಗೆ ನೋಡಿದರೆ ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ. मनुष्य को 84 जन्म मिलते हैं, हर एक जन्म में फीचर्स बदल जाते हैं, एक न मिले दूसरे से. ಬಾಬಾ ಹೇಳ್ತಾರೆ, ಕೃಷ್ಣ ಇದ್ದಿದ್ದು ಸತ್ಯಯುಗದಲ್ಲಿ, ಭಕ್ತರು ತೋರಿಸಿದ್ದು ದ್ವಾಪರ ಯುಗದಲ್ಲಿ, ಮತ್ತೆ ಈಗ ಅವನು ಬರ್ತಾನೆ ಅಂತಲೂ ಕಾಯ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಕೃಷ್ಣ ಸತ್ಯಯುಗದಿಂದ ಕಲಿಯುಗದ ಕೊನೆಯವರೆಗೂ ಪಾತ್ರ ಮಾಡ್ತಾನೆ. ಆದರೆ ಪ್ರತಿಯೊಂದು ಜನ್ಮದಲ್ಲಿ ಅವನ ನಾಮ ರೂಪ ವೇಷ ಎಲ್ಲ ಬದಲಾಗ್ತಿರ್ತದೆ. ಒಂದು ಜನ್ಮದಲ್ಲಿ ಇದ್ದಂತಹ ನಾಮ ರೂಪ ವೇಷ ಪಾತ್ರ ಇನ್ನೊಂದು ಜನ್ಮದಲ್ಲಿ ಅದೇ ಥರ ಇರೋದಿಲ್ಲ. ಬಲ್ ಅಭಿ ಕೃಷ್ಣ ಕಾ ಗಾಯನ್ ಪೂಜನ್ ಹೇ, परंतु उनके एक्यूरेट फीचर्स तो हो न सके. ಸತ್ಯಯುಗದ ಪ್ರಥಮ ರಾಜಕುಮಾರನಾದಂಥ ಶ್ರೀಕೃಷ್ಣನ ಗಾಯನ ಪೂಜೆ ಇವತ್ತಿನವರೆಗೂ ನಡೀತಾ ಇದೆ. ಆದರೆ ಅವನು ಹೇಗಿದ್ದ ಅನ್ನೋದು ಯಾರ ಹತ್ರನೂ ಒರಿಜಿನಲ್ ಫೋಟೋ ಇಲ್ಲ ಅಂತ ಹೇಳ್ತಾರೆ. ಉನ್ಕಾ ಫೋಟೋ ಭೀ ನಿಕಲ್ ನ ಸಕೆ. ಸತ್ಯಯುಗದಲ್ಲಿ ಯಾವ ಫೋಟೋಗ್ರಾಫರ್ಸ್ ಇರಲಿಲ್ಲ, ವಿಡಿಯೋಗ್ರಾಫರ್ಸ್ ಇರಲಿಲ್ಲ, ಮೊಬೈಲ್ ಫೋನ್ಗಳು ಇರಲಿಲ್ಲ. ಅವ್ರ ಫೋಟೋ ಇಟ್ಕೊಳ್ಳೋಣ ಅಂತ ಯಾರಿಗೆ ವಿಚಾರನೂ ಬಂದಿರಲಿಲ್ಲ. ಆ ಒಂದು ಕಲ್ಪನೆಯ ಆಧಾರದಿಂದ
ಶ್ರೀಕೃಷ್ಣ ಅಂದರೆ ಅತ್ಯಂತ ಸುಂದರವಾದಂಥ ದೇವತೆ, ಸಂಪೂರ್ಣ ಪವಿತ್ರ, ಸರ್ವಗುಣ ಸಂಪನ್ನ, ಮರ್ಯಾದಾ ಪುರುಷೋತ್ತಮ, ದೈವಿ ಲಕ್ಷಣಗಳು ಉಳ್ಳವನು ಎನ್ನುವಂತಹ ಮಹಿಮೆಯ ಆಧಾರದಿಂದ ಭಕ್ತರು ಮಿಟ್ಟಿ ಕಾ ಯಾ ಕಾಗಜ್ ಕಾ ಬನಾ ದೇತೆ ಹೇ, ಶ್ರೀಕೃಷ್ಣನ ಚಿತ್ರವನ್ನು ಪೇಪರ್ಗಳಲ್ಲಿ ಪ್ರಿಂಟ್ ಮಾಡ್ತಾರೆ ಅಥವಾ ಮಣ್ಣಿನಿಂದ ಮೂರ್ತಿಗಳನ್ನು ತಯಾರು ಮಾಡ್ತಾರೆ, ಬೇರೆ ಬೇರೆ ರೀತಿಯಿಂದ ಚಿತ್ರಗಳನ್ನು ತಯಾರು ಮಾಡ್ತಾರೆ. एक्यूरेट फीचर्स तो जब ध्यान में जाओ तब तुम देख सकते हो. ನಿಮ್ಮ ಹತ್ರನೂ ಕೃಷ್ಣನ ಅನೇಕ ಚಿತ್ರಗಳಿವೆ, ಆದರೆ ಅವನು ಹಾಗೇ ಇದ್ದ ಅನ್ನೋದು ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ. ಅವನ ಅಕ್ಯುರೇಟ್ ಲಕ್ಷಣಗಳು, ಮುಖಭಾವನೆಗಳು, ಮುಖಚರ್ಯೆ ಅಥವಾ ವೇಷ ಎಲ್ಲವನ್ನು ಅಕ್ಯುರೇಟಾಗಿ ನೋಡಬೇಕಂದ್ರೆ ಯಾರು ಧ್ಯಾನ ಸ್ಥಿತಿಗೆ ಹೋಗ್ತಾರೆ, ಟ್ರಾನ್ಸ್ನಲ್ಲಿ ಹೋಗ್ತಾರೆ, ಅವರು ಅವನ ಚಿತ್ರ ನೋಡಿ ಬರ್ತಾರೆ. ಲೇಕಿನ್ ಫೋಟೋ ನಿಕಾಲ್ ನಹಿ ಸಕ್ತೆ. ಸಾಕ್ಷಾತ್ಕಾರದ ಮೂಲಕ ಶ್ರೀಕೃಷ್ಣನನ್ನು ನೋಡುವಂಥವರು ಅವನ ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ಮೀರಾ कृष्ण के साथ डांस करती थी, बहुत नामी ग्रामी शिरोमणि भक्तों में गाई जाती, कृष्ण को याद करती थी तो उनका साक्षात्कार होता था. कृष्ण से प्रीत थी, साक्षात्कार में देखती थी, इसलिए पवित्र रहना चाहती थी. ಭಕ್ತ ಶಿರೋಮಣಿ ಅಂಥೇಳಿ ಭಕ್ತ ಮೀರಾಳಿಗೆ ಗಾಯನ ಮಾಡಲಾಗ್ತದೆ. ಅವಳು ಭಾರತದಲ್ಲಿ ಬಹಳ ಪ್ರಸಿದ್ಧ ಆಗಿರುವಂತಹ ಭಕ್ತ ಶಿರೋಮಣಿ ಆಗಿದ್ದಳು. ಕೃಷ್ಣನನ್ನೇ ತನ್ನ ಪತಿ ಅಂತ ತಿಳ್ಕೊಂಡು ಕೃಷ್ಣನನ್ನೇ ನೆನಪು ಮಾಡ್ತಿದ್ಲು. ನೆನಪು ಮಾಡಿದ ಕೂಡಲೇ ಅವಳಿಗೆ ಸಾಕ್ಷಾತ್ಕಾರ ಆಗ್ತಿತ್ತು. ಕೃಷ್ಣನ ಮೇಲೆ ಭಕ್ತ ಮೀರಾಳಿಗೆ ಬಹಳ ಬಹಳ ಪ್ರೀತಿ ಇತ್ತು. ಆ ಕಾರಣದಿಂದ ಅವಳು ಪವಿತ್ರ ಜೀವನ ನಡೆಸಲಿಕ್ಕೆ ಇಷ್ಟಪಟ್ಟಳು. ಪವಿತ್ರವಾಗಿ ಇರಲಿಕ್ಕೆ ಇಚ್ಛಿಸಿದ್ದಳು. ಜಾನ್ತೆ ಹೇ ವಹಾ ವಿಕಾರ ತೋ ಹೋತಾ ನಹಿ. ಯಾಕೆಂದರೆ ಕೃಷ್ಣ ಅಂದ್ರೇ ಸಂಪೂರ್ಣ ಪವಿತ್ರ ಆಗಿರುವಂಥ ಆತ್ಮ. ಅವನ ಮಿಲನ ಮಾಡಬೇಕು ಅಂದರೆ ವಿಕಾರದಲ್ಲಿ ಹೋಗಬಾರದು ಅನ್ನೋದು ಆ ಮೀರಾಳಿಗೆ ತಿಳಿದಿತ್ತು ಅಂತ ಹೇಳ್ತಾರೆ ಬಾಬಾ. ಕೃಷ್ಣನ ರಾಜ್ಯದಲ್ಲಿ ವಿಕಾರಗಳು ಇರೋದಿಲ್ಲ. ಕೃಷ್ಣ ಸೇ ಪ್ರೀತ ಲಗಿ ತೋ ಪವಿತ್ರ ಜರೂರ್ ಬನ್ನ ಪಡೆ. ಕೃಷ್ಣನ ಮೇಲೆ ಅವಳಿಗೆ ಪ್ರೀತಿ ಬಂತು ಅಂದರೆ ಅವಶ್ಯವಾಗಿ ಅವಳು ಪವಿತ್ರವಾಗಿ ಇರಬೇಕಾಯಿತು. पतित तो कृष्ण के साथ मिल न सके, मीरा पावन रही इसलिए उनकी महिमा है. ಪತಿತ ಆದಂಥವ್ರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗ್ತಿರಲಿಲ್ಲ. ಮೀರಾ ಪಾವನ ಆಗಿ ಇದ್ದಳು. ಆ ಕಾರಣದಿಂದ ಅವಳಿಗೆ ಅಷ್ಟೊಂದು ಮಹಿಮೆ ಮಾಡಲಾಗ್ತದೆ. यह सब राज बाबा ही समझाते. भक्ति मार्ग में उनकी अल्पकाल क्षणभंगूर की भावना पूरी हुई. ಭಕ್ತಿಯ ಈ ಎಲ್ಲ ರಹಸ್ಯಗಳನ್ನು ಬಾಬಾನೇ ಮಕ್ಕಳಿಗೆ ತಿಳಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಕ್ಷಣಭಂಗೂರ ಸುಖ ಸಿಗ್ತದೆ, ಸಾಕ್ಷಾತ್ಕಾರ ಆಗ್ತದೆ, ಅವರ ಭಾವನೆಗಳು पूर्ण ಆಗ್ತವೆ. जो मनोकामना रखते हैं वह अल्पकाल के लिए पूरी हो जाती है. अनेक प्रकार के देवताएं आदि हैं, उनका साक्षात्कार चाहते हैं. ಯಾವ ಮನೋಕಾಮನೆಯನ್ನು ಇಟ್ಕೊಂಡು ಭಕ್ತರು ಭಕ್ತಿ ಮಾಡ್ತಾರೆ, ಅವರ ಆ ಮನೋಕಾಮನೆಗಳು ಅಲ್ಪಕಾಲಕ್ಕಾಗಿ ಪೂರ್ಣ ಆಗ್ತವೆ. ಹೀಗೆ ಭಕ್ತಿ ಮಾರ್ಗದಲ್ಲಿ ಅನೇಕ ದೇವತೆಗಳು ಇದ್ದಾರೆ, ಅನೇಕ ದೇವತಾ ಭಕ್ತರೂ ಇದ್ದಾರೆ. ಆಯಾ ದೇವತೆಗಳ ಭಕ್ತರು ಅವರವರ ಇಷ್ಟ ದೇವತೆಗಳನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ.
ಸಾಕ್ಷಾತ್ಕಾರ ಆಗಲಿ ಅಂತ ಬಯಸ್ತಾರೆ. तो ड्रामा प्लान अनुसार वह मनोकामना पूर्ण हो जाती है. भक्ति मार्ग की भी नोंद है. वेद शास्त्र पढ़ते माथा मारते तो भी जीवन मुक्ति में जा नहीं सकते हैं. ಭಕ್ತರ ಮನೋಕಾಮನೆಗಳು ಅಲ್ಪಕಾಲಕ್ಕಾಗಿ ಪೂರ್ಣ ಆಗ್ತವೆ. ಈ ಭಕ್ತಿ ಮಾರ್ಗದ ಪಾತ್ರವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಭಕ್ತರು ವೇದ ಶಾಸ್ತ್ರ ಪುರಾಣಗಳನ್ನು ಓದ್ತಾ ಬಂದರು, ತಲೆ ಕೆಡಿಸ್ಕೊಂಡ್ರು, ತಲೆ ಸವಿಸ್ಕೊಂಡ್ರು, ಆದರೆ ಜೀವನ್ ಮುಕ್ತಿಗೆ ಹೋಗಲಿಲ್ಲ. आगे बनारस में जाकर काशी कलवट खाते थे. समझते थे शिवपुरी अर्थात मुक्ति में जाए, परंतु जा नहीं सकते. ಮೊದಲಿನ ಕಾಲದಲ್ಲಿ ಭಕ್ತರು ಕಾಶಿಗೆ ಹೋಗಿ ದೇಹ ಹತ್ಯೆ ಮಾಡಿಕೊಡ್ತಿದ್ರು. ಆ ಥರ ಮಾಡೋದ್ರಿಂದ ಮುಕ್ತಿಗೆ ಹೋಗ್ತೀವಿ ಅಂತ ತಿಳ್ಕೊಂಡಿದ್ರು. ಆದರೆ ಒಬ್ಬರೂ ಮುಕ್ತಿಗೆ ಹೋಗಲಿಲ್ಲ. मुक्ति में ले जाने वाला एक ही बाप है. उसको मुक्ति जीवन मुक्तिदाता कहा जाता है. दूसरा कोई ले जा नहीं सकता. ಮುಕ್ತಿಗೆ ಕರ್ಕೊಂಡು ಹೋಗೋನು ಶಿವಬಾಬಾ. ಅವನೇ ಮುಕ್ತಿ ಜೀವನ್ ಮುಕ್ತಿಯ ದಾತ ಆಗಿದ್ದಾನೆ. ಬೇರೆ ಯಾರೂ ಸಹ ಮುಕ್ತಿ ಜೀವನ್ ಮುಕ್ತಿಗೆ ಕರ್ಕೊಂಡು ಹೋಗೋದಿಲ್ಲ. सतयुग में लक्ष्मी नारायण का राज्य था तो जीवन मुक्ति थी, जीवन बंधन नहीं था. बहुत थोड़े आदमी रहते थे, इतने करोड़ों मनुष्य थे नहीं, तो बाकी उस समय कहाँ थे, यह भी अभी तुमको पता पड़ा है. ಸತ್ಯಯುಗದ ಲಕ್ಷ್ಮೀ ನಾರಾಯಣರು ಜೀವನ ಮುಕ್ತಿಯಲ್ಲಿ ಇದ್ದರು. ಅಲ್ಲಿ ಜೀವನ ಬಂಧನ ಆಗಿರಲಿಲ್ಲ. ಬಹಳ ಕಡಿಮೆ ಜನ ಇದ್ದರು. ಈಗಿರುವಷ್ಟು ಕೋಟಿ ಜನ ಅಲ್ಲಿ ಇರಲಿಲ್ಲ. ಹಾಗಾದರೆ ಅವರೆಲ್ಲರೂ ಎಲ್ಲಿದ್ದರು? ಈ ವಿಚಾರ ನಿಮಗೀಗ ತಿಳಿದಿದೆ, ಗೊತ್ತಾಗಿದೆ. ಸೃಷ್ಟಿಗೆ ಆದಿ ಮಧ್ಯ ಅಂತ್ಯಕ್ಕೆ तुमको अभी नॉलेज मिलती है. रचयिता रचना के आदि मध्य अंत्य को कोई जान नहीं सकते. अभी तुम जानते हो यह पतित सृष्टि का अंत्य है. वह समझते हैं कलियुग अजून 40,000 वर्ष चलना है, परंतु तुम जानते हो अभी कलियुग का अंत्य होना है. तब ही बाप आकर सारी नॉलेज सुनाते. ನಿಮಗೀಗ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ. ಜನ ತಿಳ್ಕೊಂಡಿದ್ದಾರೆ ಕಲಿಯುಗ ಇನ್ನೂ 40,000 ವರ್ಷಗಳ ತನಕ ಇರ್ತದೆ ಅಂತ. ಆದರೆ ನಿಮಗೆ ತಿಳಿದಿದೆ ಈಗ ಕಲಿಯುಗದ ಅಂತ್ಯ ಬಂದಿದೆ. ತಂದೆ ಬಂದು ನಿಮಗೆ ಎಲ್ಲ ರೀತಿಯ ಸಂಪೂರ್ಣ ಜ್ಞಾನ ಹೇಳ್ತಾ ಇದ್ದಾರೆ. ऊंचते ऊंच भगवान उनका जन्म भी यहाँ होता है. आते भी संगम पर और अंत्य होने का इशारा देते. ಉನ್ನತಾತಿ ಉನ್ನತ ಶಕ್ತಿಯಾಗಿರುವಂತಹ ಪರಮಾತ್ಮ ಈ ಭಾರತ ಭೂಮಿಯಲ್ಲಿ ಬರ್ತಾನೆ. ಸಂಗಮ ಯುಗದಲ್ಲಿ ಬರ್ತಾನೆ. ಅವನ ಬರುವಿಕೆಯಿಂದ ಎಲ್ಲರಿಗೂ ವಿನಾಶದ ಸೂಚನೆ ತಿಳಿತದೆ. ಅವನೇ ಬಂದು ವಿನಾಶದ ಸೂಚನೆ ಕೊಡ್ತಾನೆ. विनाश का साक्षात्कार भी कराया है. अर्जुन के लिए दिखाया है ना, साक्षात्कार हुआ. तुम बच्चों में भी बहुतों ने साक्षात्कार किया है. जितना नज़दीक आएंगे तो देखने में आएगा. मनुष्य जब घर के नज़दीक आते हैं तो सब बातें याद आती है. तुमको भी बहुत साक्षात्कार होते रहेंगे. मुक्तिधाम में जाकर फिर जीवन मुक्ति में आना है. ಹೇಗೆ ಮನುಷ್ಯರಿಗೆ ಮನೆಯ ಹತ್ತಿರ ಬಂದಾಗ
ಮನೆಯ ಎಲ್ಲ ವಿಚಾರಗಳು ನೆನಪಾಗ್ತವೆ. ಹಾಗೆ ನೀವು ಎಷ್ಟೆಷ್ಟು ಪುರುಷಾರ್ಥ ಮಾಡಿ ಮುಕ್ತಿ ಜೀವನ್ಮುಕ್ತಿಗೆ ಹತ್ತಿರ ತಲುಪ್ತೀರಿ, ಅಷ್ಟೇ ನಿಮಗೆ ಮುಕ್ತಿ ಜೀವನ್ಮುಕ್ತಿಯ ಸ್ಪಷ್ಟವಾದ ಸಾಕ್ಷಾತ್ಕಾರ ಕಾಣಿಸ್ತದೆ. तुम जानते हो बरोबर भारत विश्व का मालिक था. बाप कहते मैं हर 5000 वर्ष के बाद तुमको राजयोग सिखलाता हूँ. यह स्थापना हो रही है संगम पर. तुम ब्राह्मण हो ही संगम पर. वह है शूद्र, तुम हो ब्राह्मण. 5000 ವರ್ಷಗಳ ಹಿಂದಿನಂತೆ ನಿಮಗೆ ರಾಜಯೋಗ ಕಲಿಸ್ತಾ ಇದ್ದೀನಿ. ಈ ರಾಜಯೋಗದಿಂದ ಹೊಸ ಜಗತ್ತಿನ ಸ್ಥಾಪನೆ ಆಗ್ತಾ ಇದೆ ಸಂಗಮ ಯುಗದಲ್ಲಿ. ನೀವೆಲ್ಲ ಬ್ರಾಹ್ಮಣರು ಸಂಗಮ ಯುಗದಲ್ಲಿ ಇದ್ದೀರಿ, ಉಳಿದವರು ಶೂದ್ರರಾಗಿದ್ದಾರೆ. ತುಮ್ ಹೋ ಬ್ರಾಹ್ಮಣ ವಹ ದೇವತಾಯ್. ಯಹ ಬಾತೆ ಕೋಯಿ ಶಾಸ್ತ್ರೋ ಮೇ ನಹಿ. ಕಲಿಯುಗದಲ್ಲಿ ಇದ್ದವರು ಶೂದ್ರರು, ಸಂಗಮ ಯುಗದಲ್ಲಿ ಇದ್ದವರು ಬ್ರಾಹ್ಮಣರು, ಭವಿಷ್ಯದಲ್ಲಿ ಬರೋರು ದೇವತೆಗಳು. ಈ ಮಾತುಗಳು ಯಾವ ಶಾಸ್ತ್ರಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾ. ಮನುಷ್ಯ ಥೋಡೆ ಹಿ ಜಾನ್ತೆ ಕಿ ಸಂಗಮ್ ಕಿಸ್ಕೋ ಕಹಾ ಜಾತಾ. इनको कल्याणकारी सुहावना संगम युग कहा जाता है, जहाँ से पतित भारत पावन बनता है. बाप भी कल्याणकारी है, आते भी भारत में. ಬಾಬಾ ಹೇಳ್ತಾರೆ, ಸಂಗಮ ಯುಗ ಅಂದರೆ ಯಾವುದು, ಯಾವ ಸಮಯದಲ್ಲಿ ಇರ್ತದೆ ಅನ್ನೋದು ಜನರಿಗೆ ಗೊತ್ತಿಲ್ಲ. ಸಂಗಮ ಯುಗ ಅಂದ್ರೇ ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿಯ ಸಂಧಿಕಾಲ. ಇದಕ್ಕೆ ಕಲ್ಯಾಣಕಾರಿ ಸುಂದರ ಸಂಗಮ ಯುಗ ಅಂತ ಹೇಳಲಾಗ್ತದೆ. ಈ ಯುಗದಲ್ಲಿ ಪರಮಾತ್ಮ ಕಲ್ಯಾಣಕಾರಿ ಬಂದು ಭಾರತವನ್ನು ಪಾವನ ಮಾಡ್ತಾನೆ. ಬಾಪ್ ಕಹತೆ ತುಮ್ಹಾರೆ 84 ಜನ್ಮ ಪೂರೆ ಹುए, तुम पतित हो, एक भी पावन नहीं, सब भ्रष्टाचारी है. विकार से पैदा होते तुम श्रेष्ठ देवता थे, फिर क्षत्रिय वैश्य शूद्र बने, अभी ब्राह्मण बने हो, फिर देवता बनेंगे. फिर अंत्य में आकर प्रजापिता ब्रह्मा मुख द्वारा स्थापना करते. किसकी? ಸ್ವರ್ಗ ಕಿ. ಬಾಬಾ ಹೇಳ್ತಾರೆ, ನೀವೇ ದೇವತೆಗಳು 84 ಜನ್ಮಗಳನ್ನು ಪೂರೈಸಿಕೊಂಡು ಮತ್ತೆ ಈಗ ಬ್ರಾಹ್ಮಣ ಆಗಿದ್ದೀರಿ. ನಿಮ್ಮ ಮೂಲಕ ಮತ್ತು ಪ್ರಜಾಪಿತ ಬ್ರಹ್ಮರವರ ಮೂಲಕ ನಾನು ಸ್ವರ್ಗದ ಸ್ಥಾಪನೆ ಮಾಡ್ತೀನಿ. ದೇವತಾ ಧರ್ಮ ಕಿ ಸ್ಥಾಪನಾ ಕರ್ತಾ ಮತ್ತು ದೇವತಾ ಧರ್ಮದ ಸ್ಥಾಪನೆ ಮಾಡ್ತೀನಿ. तुम यहाँ आए हो देवता बनने, दैवी गुण धारण करने. यह तो तुम बच्चों को मालूम है कि कोई भी विकारी को यहाँ अलाउ नहीं किया जाता. पहले पहले पवित्रता की प्रतिज्ञा लेनी होती है. ಬಾಬಾ ಹೇಳ್ತಾರೆ, ಯಾವುದೇ ವಿಕಾರಿ ಆತ್ಮರನ್ನು ಮಧುಬನದ ಸಭೆಯಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಮೊದಲು ಪವಿತ್ರತೆಯ ಪ್ರತಿಜ್ಞೆ ಮಾಡಿಸಬೇಕು, ನಂತರ ಅವರನ್ನು ಇಂದ್ರನ ಸಭೆಯಲ್ಲಿ, ಪರಮಾತ್ಮನ ಸಭೆಯಲ್ಲಿ ಕರ್ಕೊಂಡು ಬರಬೇಕು. ಒಮ್ಮೆ ಪ್ರತಿಜ್ಞೆ ಮಾಡಿದ ನಂತರ ಮತ್ತೆ ಅವರು ಆ ಪ್ರತಿಜ್ಞೆಯನ್ನು ಮುರಿದರೆ ರಸಾತಳಕ್ಕೆ ಹೋಗಿಬಿಡ್ತಾರೆ. एक बार प्रतिज्ञा कर अगर तोड़ते तो एकदम रसातल में चले जाते, चंडाल का जन्म पा लेते. यहाँ बाबा के आगे पतित कोई आ नहीं सकते. ಪ್ರತಿಜ್ಞೆ ಮಾಡಿ ಮುರಿದರೆ ಒಂದೇ ಸಲಕ್ಕೆ ರಸಾತಳಕ್ಕೆ ಹೋಗಿಬಿಡ್ತಾರೆ, ಭವಿಷ್ಯದಲ್ಲಿ ಚಂಡಾಳರಾಗಿ ಬರ್ತಾರೆ. ಆದ್ದರಿಂದ ಯಾವ ಪತಿತರಿಗೂ ಈ ಮಧುಬನದ ಸಭೆಯಲ್ಲಿ, ಪರಮಾತ್ಮನ ಸಭೆಯಲ್ಲಿ ಪ್ರವೇಶ ಇಲ್ಲ.
अगर ब्राह्मणी भूल से भी ले आती है तो उन पर भी बड़ा दोष आ जाता है. दोनों चंडाल ಬಂದ್ಬಿಡ್ತೆ. ಒಂದು ವೇಳೆ ನಿಮಿತ್ತ ಶಿಕ್ಷಕಿಯರು ಪತಿತರನ್ನ ಕರ್ಕೊಂಡು ಬಂದರೆ ಅವರ ಮೇಲೇನೂ ದೋಷ ಬರ್ತದೆ. ಬಂದವರು ಹಾಗೂ ಅವರನ್ನು ಕರ್ಕೊಂಡು ಬಂದವರು ಇಬ್ಬರು ಚಂಡಾಳರಾಗ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಕರ್ಕೊಂಡು ಬರೋರು ಮತ್ತು ಅವ್ರ ಜೊತೆಗೆ ಬಂದವರು ಪತಿತ ಆತ್ಮರು ಇಬ್ಬರು ಏನಾಗ್ತಾರೆ, ಚಂಡಾಳರಾಗ್ತಾರೆ. पावन नहीं बन सकते तो उनको यहाँ आने का हुक्म नहीं. पर्सनल आकर समझ सकते हैं परंतु बाबा की सभा में नहीं आ सकते हैं. ಬಾಬಾ ಹೇಳ್ತಾರೆ, VIP ಗಳು ಪತಿತರು ಮಧುಬನಕ್ಕೆ ಬಂದು ಹೊರಗಿನ ಮ್ಯೂಸಿಯಂ ನೋಡ್ಬೋದು, ಜ್ಞಾನ ತಿಳ್ಕೋಬಹುದು. ಆದರೆ ಪರಮಾತ್ಮನ ಸಭೆಯಲ್ಲಿ ಅವರು ಬರಬಾರದು. अगर भूल से आते हैं तो उनको चोट बहुत लगती है. ಒಂದು ವೇಳೆ ಅವರು ತಪ್ಪಿಸಿಕೊಂಡಾದರೂ ಒಳಗೆ ಬಂದರೆ ಅವರೇ ಜಾಸ್ತಿ ಶಿಕ್ಷೆಯನ್ನು ಅನುಭವಿಸ್ತಾರೆ. आते तो ढेर है, सबको मालूम है. बेहद के बाप के पास जाना है तो पवित्र जरूर बनना है. ಮಧುಬನಕ್ಕೆ ರಾಶಿ ಜನ ಬರ್ತಾರೆ. ಎಲ್ಲರಿಗೂ ಗೊತ್ತಿರ್ತದೆ ಮಧುಬನಕ್ಕೆ ಹೋಗಬೇಕು ಅಂದರೆ ಅವಶ್ಯವಾಗಿ ಪವಿತ್ರ ಆಗಬೇಕು. ಮೀರಾ ಪವಿತ್ರ ಥಿ, ಉನ್ಕಾ ಕಿತನಾ ಮಾನ್ ಹೈ. अब तुम ज्ञान अमृत पिलाते हो फिर भी वह कहते हैं हमको जहर चाहिए. ಭಕ್ತ ಮೀರಾ ಪವಿತ್ರ ಆಗಿದ್ದಳು, ಆದ್ದರಿಂದ ಅವಳಿಗೆ ಎಷ್ಟೊಂದು ಮಾನ್ಯತೆ ಇದೆ. ನೀವು ಮಕ್ಕಳು ಈಗ ಜ್ಞಾನ ಅಮೃತ ಕುಡಿತೀರಿ, ಬೇರೆಯವ್ರಿಗೂ ಅಮೃತ ಕೊಡ್ತೀರಿ, ಆದರೆ ಅವರು ವಿಷ ಕೇಳ್ತಾರೆ. ಅಬಲಾओं पर कितने अत्याचार करते, विष के लिए. कृष्ण की तो बात ही नहीं. यह तो बड़ी भूल है जो भगवान के बदले कृष्ण का नाम डाल दिया है. ವಿಷಕ್ಕಾಗಿ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳು ನಡೀತವೆ, ಎಷ್ಟೊಂದು ಹಿಂಸೆ ಮಾಡ್ತಾರೆ. ಇಲ್ಲಿ ಕೃಷ್ಣನ ವಿಚಾರ ಅಂತೂ ಬರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಭಗವದ್ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರುವುದು ಬಹಳ ದೊಡ್ಡ ತಪ್ಪಾಗಿದೆ. बाप समझाते भक्ति के बाद भगवान आते हैं फल देने, परंतु भक्ति तो फिर निष्फल हुई ना. परंतु समझते नहीं. भारत ही गोल्डन एज था, अब आयन एज है. ಭಕ್ತಿಯ ಫಲ ಕೊಡೋದಕ್ಕಾಗಿ ಭಗವಂತ ಪರಮಾತ್ಮ ಬರ್ತಾನೆ. ಭಕ್ತಿಯ ಫಲ ಅಂದರೆ ಜ್ಞಾನ ಕೊಡ್ತಾನೆ. ಜ್ಞಾನದ ಮೂಲಕ ಅವರಿಗೆ ಭಕ್ತಿಯ ಮೂಲವಾದ ಫಲ ಅಥವಾ ಪ್ರಾರಬ್ಧ ಸಿಗ್ತದೆ. ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಫಲ. ಬರೇ ಭಕ್ತಿ ಮಾಡೋದ್ರಿಂದ ಮುಕ್ತಿ ಜೀವನ್ಮುಕ್ತಿಯ ಫಲ ಯಾರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. कहते हैं भारत स्वर्ग था, देवताओं का राज्य था, फिर समझदार नहीं बनते हैं जो ಶಾಸ್ತ್ರೋं की बातें सुनते. ಹೇಳ್ತಾರೆ ಭಾರತ ಸ್ವರ್ಗ ಆಗಿತ್ತು, ದೇವತೆಗಳ ರಾಜ್ಯ ಇತ್ತು ಅಂತ. ಆದರೆ ಪೂರ್ಣ ತಿಳುವಳಿಕೆ ಅವರಲ್ಲಿ ಇರೋದಿಲ್ಲ. ಶಾಸ್ತ್ರೋं में जो बातें लिख दी है, जो लोग समझते वहाँ भी असुर थे. ಶಾಸ್ತ್ರ ಪುರಾಣಗಳ ಕಥೆ ಕೇಳಿ ಜನ ತಿಳ್ಕೊಂಡಿದ್ದಾರೆ ಅಲ್ಲಿಯೂ ಸಹ ರಾಕ್ಷಸರು ಇದ್ದರು ಅಂತ. ಯಾ ಶಾಸ್ತ್ರ ಕೋಯಿ ಸದ್ಗತಿ ಕೇಳಿಯೇ ನಹಿ. ಈ ಶಾಸ್ತ್ರಗಳಿಂದ ಯಾರಿಗೂ ಸದ್ಗತಿ ಸಿಗೋದಿಲ್ಲ. ಶಾಸ್ತ್ರಗಳು ಸದ್ಗತಿಯ ಸಲುವಾಗಿ ಮಾಡಿಲ್ಲ ಅಂತ ಹೇಳ್ತಾರೆ ಬಾ. जब बाप आए तब सर्व की सदगति हो. ज्ञान सागर बाप तो सबको सदगति में ले जाते.
हर एक आत्मा को अविनाशी पार्ट मिला हुआ है। आत्मा शांति धाम से आती है इस पृथ्वी पर पार्ट बजाने। आत्मा भी अविनाशी, ड्रामा भी अविनाशी, उसमें आत्मा अविनाशी एक्टर है। ಜ್ಞಾನಸಾಗರ ತಂದೆ ಬಂದು ಆತ್ಮಜ್ಞಾನ ಪರಮಾತ್ಮನ ಜ್ಞಾನ ಕೊಡೋ ತನಕ ಯಾರಿಗೂ ಸದ್ಗತಿ ಸಿಗೋದಿಲ್ಲ. ಬಾಬಾ ಬಂದು ಹೇಳಿದರು, ನೀವೆಲ್ಲರೂ ಅವಿನಾಶಿ ಆತ್ಮರು, ಈ ನಾಟಕನೂ ಅವಿನಾಶಿ, ನಿಮ್ಮ ಪಾತ್ರನೂ ಅವಿನಾಶಿ, ನೀವೆಲ್ಲ ಅವಿನಾಶಿ ಆ್ಯಕ್ಟರ್ಸ್ ಆಗಿದ್ದೀರಿ, ಅವಿನಾಶಿ ಪಾತ್ರಧಾರಿಗಳಾಗಿದ್ದೀರಿ ಅಂತ. फिर परमात्मा को पत्थर बित्तर में कह देते तो ग्लानि हुई ना. बाप भारत पर उपकार कर ಸ್ವರ್ಗ बनाते. ಬಾಬಾ ಹೇಳ್ತಾರೆ, ಯಾವ ತಂದೆ ಭಾರತದ ಮೇಲೆ ಉಪಕಾರ ಮಾಡಿ ಭಾರತವನ್ನು ಸ್ವರ್ಗ ಮಾಡ್ತಾರೆ, ಅವನ ಸಲುವಾಗಿ ಸರ್ವವ್ಯಾಪಿಯ ವಿಚಾರ ಬರೆದಿಟ್ರು. ಕಲ್ಲು ಮಣ್ಣು ಗಿಡ ಮರ ಪ್ರತಿಯೊಂದರಲ್ಲಿ ಪರಮಾತ್ಮ ಇದ್ದಾನೆ ಅಂಥೇಳಿ ಅವನ ಗ್ಲಾನಿ ಮಾಡಿದ್ದಾರೆ. ತಂದೆ ಬಂದು ಉಪಕಾರ ಮಾಡ್ತಾರೆ, ರಾವಣ ಆಕರ್ ಅಪಕಾರ ಕರ್ ನರ್ಕ ಬನಾ ದೇತೆ ಹೇ. ಯಹ ಖೇಲ್ ಹೈ ದುಃಖ ಸುಖ ಕಾ. ಪರಮಾತ್ಮ ಉಪಕಾರ ಮಾಡಿ ಸ್ವರ್ಗ ಮಾಡ್ತಾನೆ, ರಾವಣ ಅಪಕಾರ ಮಾಡಿ ನರ್ಕ ಮಾಡ್ತಾನೆ. ಇದು ಸುಖ ದುಃಖದ ಆಟ ಆಗಿದೆ. ಕಾಟೋಂ ಕಾ ಜಂಗಲ್ ಯಹ ಬಾಪ್ ಆಕರ್ ಕಾಟೋಂ ಕೋ ಫೂಲ್ ಬನಾತೆ. ಈ ಸಮಯದಲ್ಲಿ ಈ ಜಗತ್ತು ಮುಳ್ಳಿನ ಕಾಡಾಗಿದೆ. ಕಾಡಿನಲ್ಲಿ ಇರುವಂಥ ಮುಳ್ಳುಗಳನ್ನು ತಂದೆ ಹೂವನ್ನಾಗಿ ಮಾಡ್ತಿದ್ದಾರೆ. ಬಡೆ ಸೆ ಬಡಾ ಕಾಟಾ ಹೇ ಕಾಮ ವಿಕಾರ. अभी बाप कहते मैं पावन बनाने आया हूँ. जो पावन बनेंगे वही पावन दुनिया के मालिक बनेंगे. ನಾನೀಗ ಎಲ್ಲರನ್ನೂ ಪಾವನ ಮಾಡಲಿಕ್ಕಾಗಿ ಬಂದಿದ್ದೇನೆ. ಯಾರು ಸಂಗಮ ಯುಗದಲ್ಲಿ ಪಾವನ ಆಗ್ತಾರೆ ಅವರು ಪಾವನ ಪ್ರಪಂಚದ ಮಾಲೀಕ ಆಗ್ತಾರೆ. पावन बनने के लिए मुझे याद करो तो खाद निकल जाए. ಬಾಬಾ ಹೇಳ್ತಾರೆ, ದೊಡ್ಡಾತಿ ದೊಡ್ಡ ಮುಳ್ಳಾಗಿದೆ ಕಾಮ ವಿಕಾರದ ಮುಳ್ಳು, ಅದನ್ನು ಬಿಟ್ಟು ನೀವು ಪಾವನ ಆಗ್ರಿ. ಪಾವನ ಆಗಲಿಕ್ಕೆ ಉಪಾಯ ನನ್ನನ್ನು ನೆನಪು ಮಾಡಿರಿ. ಆಗ ಆತ್ಮದಲ್ಲಿ ಏನು ಕಸ ಕಲ್ಮಶ ಸೇರಿಕೊಂಡಿದೆ ಅದು ಸಂಪೂರ್ಣ ಹೋಗಿಬಿಡ್ತದೆ. ड्रामानुसार टाइम आता है तब मैं आता हूँ बच्चों को पावन बनाने. यह वही महाभारत लड़ाई है. मृत्युलोक में यह अंतिम लड़ाई, अमरलोक में लड़ाई होती नहीं. ನಾನು ಬರುವ ಸಮಯ ನಾಟಕದಲ್ಲಿ ಬಂದಾಗ ಸಮಯಕ್ಕೆ ಸರಿಯಾಗಿ ನಾನು ಬಂದುಬಿಡ್ತೀನಿ. ನಾನು ಬಂದ ನಂತರ ಇಲ್ಲಿ ಮೃತ್ಯುಲೋಕದ ಅಂತಿಮ ಯುದ್ಧ ಮಹಾಭಾರತ ಯುದ್ಧ ನಡೀತದೆ. ಅಮರಲೋಕದಲ್ಲಿ ಯಾವ ಯುದ್ಧವೂ ನಡೆಯೋದಿಲ್ಲ. ವಹಾ ಹೇ ರಾಮರಾಜ್ಯ, ವಹಾ ರಹತೆ ಹೇ ಧರ್ಮಾತ್ಮಾಯಿ, ಯಹಾ ಹೇ ಪಾಪ ಆತ್ಮಾಯಿ. ರಾಮರಾಜ್ಯದಲ್ಲಿ ಇರೋರೆಲ್ಲರೂ ಧರ್ಮಾತ್ಮರು, ಇಲ್ಲಿರೋರು ಪಾಪಾತ್ಮರು. ಪಾಪ ಕರ್ತೆ ರಹತೆ, पुण्य आत्माओं की दुनिया को ಸ್ವರ್ಗ ಕಹಾ ಜಾತ. ಇಲ್ಲಿರೋರೆಲ್ಲರೂ ಪಾಪ ಮಾಡ್ತಿದ್ದಾರೆ. ಪುಣ್ಯಾತ್ಮರ ಜಗತ್ತು ಅಂದರೆ ಸ್ವರ್ಗದಲ್ಲಿ ಎಲ್ಲರೂ ಪುಣ್ಯಾತ್ಮರಾಗಿರ್ತಾರೆ. बाप कहते मैं 1 सेकंड में तुमको चढ़ती कला में ले जाता हूँ. इसमें सिर्फ यह एक ही अंतिम जन्म लगता है और उतरती कला में 84 जन्म लगते हैं. ಒಂದೇ ಜನ್ಮದ ಸ್ವಲ್ಪ ಸಮಯದಲ್ಲಿ ನಿಮ್ಮನ್ನು ನಾನು ಮೇಲಕ್ಕೆ ಕರ್ಕೊಂಡು ಹೋಗ್ತೀನಿ. ಏರುವ ಕಲೆಗೆ ಹೋಗಲು 1 ಜನ್ಮ ಸಾಕು, ಇಳಿಲಿಕ್ಕೆ 84 ಜನ್ಮಗಳು ಬೇಕಾಗ್ತವೆ ಅಂತ ಹೇಳ್ತಾರೆ ಬಾಬಾ.
बाप कहते उठते बैठते मुझे याद करो, इन साधुओं का भी उद्धार करने मुझे आना पड़ता है। तमो प्रधान बुद्धि मनुष्य जो कुछ सुनते वह सच सच करते रहते, अंध श्रद्धालु है ना, इसको कहा जाता ब्लाइंड फेथ, ಗುಡಿಯೋಂ ಕಿ ಪೂಜಾ. ಈ ಸಾಧು ಸಂತರ ಉದ್ಧಾರ ಮಾಡಲಿಕ್ಕಾಗಿನೂ ನಾನೇ ಬರ್ತೀನಿ. ತಮೋಪ್ರಧಾನ ಮನುಷ್ಯರು ಏನೆಲ್ಲ ಇವರಿಂದ ಕೇಳ್ತಾ ಬಂದಿದ್ದಾರೆ ಅದಕ್ಕೆ ಸತ್ಯ ಸತ್ಯ ಅಂತಲೇ ಒಪ್ಕೊಳ್ತಾ ಬಂದರು. ಅಂಧಶ್ರದ್ಧೆಯಲ್ಲಿ ಇದ್ದರು. ಅಂಧಶ್ರದ್ಧೆ ಅಂದರೆ ಗೊಂಬೆಗಳ ಪೂಜೆ ಮಾಡುವುದು. ಯಾರ ಚರಿತ್ರೆನೇ ಗೊತ್ತಿಲ್ಲ ಅಂಥ ವ್ಯಕ್ತಿಗಳ ಗೊಂಬೆಗಳನ್ನು ಮಾಡಿ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡುವುದಕ್ಕೆ ಅಂಧಶ್ರದ್ಧೆ ಅಂತ ಹೇಳಲಾಗ್ತದೆ. ಬಾಪ್ ಆಕರ್ ಇನ್ ಸಬ್ ಕಾ ಜ್ಞಾನ ದೇತೆ, ಇಸ್ಕೋ ರೂಹಾನಿ ಸ್ಪಿರಿಚುವಲ್ ನಾಲೆಜ್ ಕಹಾ ಜಾತಾ ಹೈ. ಆ ಎಲ್ಲ ದೇವತೆಗಳ ಬಗ್ಗೆ ಜ್ಞಾನ ಪರಮಾತ್ಮ ಬಂದು ತಿಳಿಸ್ತಾನೆ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಲಾಗ್ತದೆ. ವಹ ಹೇ ಶಾಸ್ತ್ರೋಂ ಕಿ ಫಿಲಾಸಫಿ, ಅಲ್ಲಿರೋದು ಶಾಸ್ತ್ರಗಳ ತತ್ವಜ್ಞಾನ. ಇಲ್ಲಿ ಬಾಬಾ ಹೇಳ್ತಿರೋದು ಆಧ್ಯಾತ್ಮಿಕ ಸತ್ಯಜ್ಞಾನ. दुनिया में एक भी मनुष्य नहीं जो परमात्मा को ಯಥಾರ್ಥ ರೀತಿ जानते हो. ಇವತ್ತು ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನೂ ಸಹ ಪರಮಾತ್ಮನನ್ನು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ. ಮನುಷ್ಯ ಹೋಕರ್ ಬಾಪ್ ಕೋ ನ ಜಾನೆ ತೋ ಜಾನ್ವರ್ ಸೇ ಭೀ ಬದತರ್ ಠಹರೆ. ಮನುಷ್ಯರಾಗಿ ಆ ತಂದೆಯನ್ನೇ ನಾವು ತಿಳ್ಕೊಂಡಿಲ್ಲ ಅಂದರೆ ಮನುಷ್ಯರ ಜೀವನ ಪ್ರಾಣಿಗಳ ಜೀವನದಕ್ಕಿಂತ ಕಡೆಯಾಗಿದೆ ಅಂತ ಹೇಳಬೇಕು. ದೇವತಾओं के आगे जाकर महिमा गाते हैं, आप सर्वगुण संपन्न, दोनों मनुष्य ही है, परंतु यह है सारा कांटों का जंगल. ಬಾಬಾ ಹೇಳ್ತಾರೆ, ಮನುಷ್ಯರಾಗಿ ತಂದೆಯನ್ನು ಗುರುತಿಸಲಿಲ್ಲ ಅಂದರೆ ಅವರು ಪ್ರಾಣಿಗಿಂತ ಕಡೆಯಾದರು. ದೇವತೆಗಳ ಮುಂದೆ ಹೋಗಿ ತಾವೇ ಹಾಡ್ತಾರೆ, ನಾವು ಪಾಪಾತ್ಮರು ನೀಚರು, ನೀವು ಸರ್ವಗುಣ ಸಂಪನ್ನರು ಅಂತ. ಅವರೂ ಮನುಷ್ಯರೇ, ಇವರೂ ಮನುಷ್ಯರೇ. ಆದರೆ ಅವರು ದೈವಿ ಗುಣ ಸಂಪನ್ನರು, ಇವರು ಆಸುರಿ ಗುಣ ಸಂಪನ್ನರು. ಯಹ ಸಾರಾ ಕಾಂಟೋಂ ಕಾ ಜಂಗಲ್ ಹೈ. ಬಾಬಾ ತುಮಕೋ ಕಾಂಟೋಂ ಸೆ ಫೂಲ್ ಬನಾತೆ ಆಕರ್ ಪರಿಚಯ ದೇತೆ ಸೋ ಭಿ ಬ್ರಾಹ್ಮಣ ಬಚ್ಚೋಂ ಕೋ. ಇವತ್ತಿನ ಪ್ರಪಂಚ ಮುಳ್ಳಿನ ಕಾಡಾಗಿದೆ. ಆ ಮುಳ್ಳುಗಳನ್ನು ಬಾಬಾ ಬಂದು ಹೂವನ್ನಾಗಿ ಮಾಡ್ತಾ ಇದ್ದಾರೆ. ತಾವೇ ಬಂದು ತಮ್ಮ ಪರಿಚಯ ಕೊಡ್ತಾರೆ ಮತ್ತು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಮುಂದೆ ಜ್ಞಾನವನ್ನು ಸಹ ಬ್ರಾಹ್ಮಣ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಫಿರ್ ಯಹ ಜ್ಞಾನ ರಹೇಗಾ ನಹಿ. ಈ ಜ್ಞಾನ ಸಂಗಮ ಯುಗದ ಕೊನೆಗೆ ಲೋಪವಾಗ್ತದೆ. ಸತ್ಯಯುಗದಲ್ಲಿ ಈ ಜ್ಞಾನ ಇರೋದಿಲ್ಲ. तुम बच्चे योग बल से विश्व के मालिक बनते हो. बाहुबल से कब किसको विश्व की बादशाही नहीं मिलती. भारत जो विश्व का मालिक था सो अब कंगाल बना है. ಯೋಗ ಬಲದಿಂದ ನೀವು ವಿಶ್ವದ ಮಾಲೀಕ ಆಗ್ತೀರಿ. ಬಾಹುಬಲದಿಂದ ಯಾರಿಗೂ ಸಹ ವಿಶ್ವದ ಸಾಮ್ರಾಜ್ಯ ರಾಜ್ಯಭಾಗ್ಯ ಸಿಗೋದಿಲ್ಲ. ಭಾರತ ಯಾವುದು ಮೊದಲು ವಿಶ್ವದ ಮಾಲೀಕ ಆಗಿತ್ತೋ ಅದು ಇವತ್ತು ಕಂಗಾಲಾಗಿದೆ, ಬಡ ದೇಶ ಆಗಿದೆ. ಮನುಷ್ಯೋं की बुद्धि ऐसी है जो बाहर में बोर्ड देखते भी समझते नहीं. लिखा है प्रजापिता ब्रह्मा कुमार कुमारिಯ. ಮನುಷ್ಯರ ಬುದ್ಧಿ ಏನಾಗಿದೆ ಅಂದರೆ ಹೊರಗಿನ ಬೋರ್ಡನ್ನು ನೋಡಿದ್ರೂ ಅವರಿಗೆ ಏನೂ ಅರ್ಥ ಆಗೋದಿಲ್ಲ. ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಬೋರ್ಡ್ ಹಾಕಿರ್ತೇವೆ.
ಆದರೆ ಬೋರ್ಡ್ ನೋಡಿದ್ರೂ ಜನರಿಗೆ ಅರ್ಥ ಆಗೋದಿಲ್ಲ. समझते नहीं कि यह एक ईश्वरीय फैमिली है, इतने ढेर बीके हैं, इसमें अंधश्रद्धा की तो बात हो न सके. ಇದು ಒಂದು ಈಶ್ವರೀಯ ಪರಿವಾರ, ಇಷ್ಟೊಂದು ರಾಶಿ ಜನ ಬ್ರಹ್ಮ ಕುಮಾರಿಯರಿದ್ದಾರಂದರೆ ಇವರು ಯಾರು ಅಂಧಶ್ರದ್ಧೆಯಿಂದ ಈ ಜ್ಞಾನ ಕೇಳ್ತಿಲ್ಲ ಅನ್ನೋದು ಸಹ ಅವರಿಗೆ ಅರ್ಥ ಆಗೋದಿಲ್ಲ. यह है ईश्वरीय परिवार. समझते हैं यह कोई इंस्टीट्यूशन है. अरे यह तो फैमिली है ना. कुमार कुमारिया बाप दादा यह तो घर हुआ. ಇದು ಒಂದು ಸಂಸ್ಥೆ, ಅನೇಕ ಸಂಸ್ಥೆಗಳು ಇದ್ದ ಹಾಗೆ ಇದು ಒಂದು ಸಂಸ್ಥೆ ಅಂತ ತಿಳ್ಕೊತಾರೆ. ಬಾಬಾ ಹೇಳ್ತಾರೆ ಇದು ಈಶ್ವರೀಯ ಪರಿವಾರ ಆಗಿದೆ, ಈಶ್ವರನ ಮನೆ ಆಗಿದೆ. ಇಲ್ಲಿ ಅಪ್ಪ ಅಮ್ಮ ಕುಮಾರಿಯರು, ಅಣ್ಣಂದಿರು, ಅಕ್ಕಂದಿರು, ಸೋದರ ಸೋದರಿಯರು ಎಲ್ಲರೂ ಇದ್ದಾರೆ. इतनी प्रदर्शनी करते हो, समझाते हो, फिर भी समझते थोड़े ही. 7 दिन का जब कोर्स ले, अच्छी रीति समझे, तब बुद्धि में बैठे कि बाप फिर से बेहद का वर्षा देने आए. ನೀವು ಅನೇಕ ಪ್ರದರ್ಶನಗಳನ್ನು ಮಾಡ್ತೀರಿ, ಜನರಿಗೆ ಜ್ಞಾನ ಹೇಳ್ತೀರಿ. ಆದರೆ ಪ್ರದರ್ಶನ ನೋಡೋದ್ರಿಂದ ಅಷ್ಟರ ಮಟ್ಟಿಗೆ ಜ್ಞಾನ ಅರ್ಥ ಆಗೋದಿಲ್ಲ. 7 ದಿನದ ಕೋರ್ಸ್ ಕೇಳಿದರೆ ಮಾತ್ರ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಕೂತ್ಕೊಳ್ತದೆ, ಅರ್ಥ ಆಗ್ತದೆ. ಆಗ ಅವ್ರು ತಿಳ್ಕೋತಾರೆ ಪರಮಾತ್ಮ ತಂದೆ ಬಂದು ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಅಂಥೇಳಿ. ಪರಮಾತ್ಮ ಬರುವುದೇ ಆಸ್ತಿ ಕೊಡೋದಕ್ಕಾಗಿ ಅನ್ನೋದು 7 ದಿನದ ಕೋರ್ಸನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ ಅವರಿಗೆ ಮಾತ್ರ ಈ ವಿಚಾರ ಗೊತ್ತಾಗ್ತದೆ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणेಗಾಗಿ मुख्यांशಗಳು. चढ़ती कला में जाने के लिए उठते बैठते एक बाप की याद में रहना है. ಏರುವ ಕಲೆಯಲ್ಲಿ ಹೋಗುವುದಕ್ಕಾಗಿ ಓಡಾಡ್ತಾ ನಡೆದಾಡ್ತಾ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ಬಾಪ್ ಸಮಾನ್ ಸಭಿ ಪರ್ ಉಪಕಾರ ಕರ್ನಾ ಹೈ. ತಂದೆಯ ಸಮಾನ ಎಲ್ಲರ ಮೇಲೆ ಉಪಕಾರ ಮಾಡಬೇಕು. 2 ಜ್ಞಾನ ಅಮೃತ್ ಪೀನಾ ಔರ್ ಪಿಲಾನಾ ಹೈ. कांटों को फूल बनाने की ಸೇವಾ करनी है. ಜ್ಞಾನ ಅಮೃತವನ್ನು ಕುಡಿಬೇಕು, ಜನರಿಗೂ ಕುಡಿಸಬೇಕು. ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕು. वरदान. मरजीवा स्थिति द्वारा हिम्मत और उल्लास को अविनाशी स्टैंप लगाने वाले प्राप्ति संपन्न भव. ಮರುಜನ್ಮದ ಸ್ಥಿತಿಯಿಂದ ಸಾಹಸ ಮತ್ತು ಉಲ್ಲಾಸದ ಅವಿನಾಶಿ ಮುದ್ರೆಯನ್ನು ಹಾಕಿಕೊಳ್ಳುವಂತಹ ಪ್ರಾಪ್ತಿ ಸಂಪನ್ನ ಆತ್ಮ ಭವ. ಮರುಜನ್ಮದ ಸ್ಥಿತಿಯಿಂದ ಧೈರ್ಯ ಮತ್ತು ಉಲ್ಲಾಸದ ಅವಿನಾಶಿ ಮುದ್ರೆಯನ್ನು ತಮ್ಮ ಮೇಲೆ ಹಾಕಿಕೊಳ್ಳುವಂತಹ प्राप्ति संपन्न भव. जो प्राप्तियों से संपन्न होते हैं उनके हर चलन नयन चैन से उमंग उत्साह दिखाई देता है. लेकिन हिम्मत और उल्लास की अविनाशी स्टैंप लगाने के लिए
अपने पास्ट के व ईश्वरीय मर्यादाओं के विपरीत जो संस्कार, स्वभाव, संकल्प व कर्म होते हैं उनसे मरजीवा बनो। प्रतिज्ञा रूपी स्विच को सेट कर प्रैक्टिकल में प्रतिज्ञा प्रमाण चलते रहो। हिम्मत के साथ उल्लास हो तो प्राप्ति की झलक दूर से ही दिखाई देगी। ಪ್ರಾಪ್ತಿಗಳಿಂದ ಯಾರು ಸಂಪನ್ನ ಆಗಿರ್ತಾರೆ ಅವರ ಚಲನೆ, ನಯನಗಳು, ಮುಖ ಪ್ರತಿಯೊಂದರಲ್ಲಿ ಉಲ್ಲಾಸ ಮತ್ತು ಉತ್ಸಾಹ ಕಾಣಿಸ್ತದೆ. ಆದರೆ ಆ ಧೈರ್ಯ ಮತ್ತು ಉಲ್ಲಾಸ ಅವಿನಾಶಿಯಾಗಿ ಉಳಿಬೇಕಾದರೆ ಅದರ ಅವಿನಾಶಿ ಸ್ಟ್ಯಾಂಪನ್ನು, ಮುದ್ರೆಯನ್ನು ನಿಮ್ಮ ಮೇಲೆ ಹಾಕಿಕೊಳ್ಳಬೇಕು. ಅದಕ್ಕಾಗಿ ಹಿಂದಿನ ಹಳೆಯ ಸಂಸ್ಕಾರ, ಸ್ವಭಾವ, ಹಳೆಯ ಸಂಕಲ್ಪಗಳು, ಹಳೆಯ ಕರ್ಮಗಳು ಅವುಗಳನ್ನು ಸಂಪೂರ್ಣವಾಗಿ ಅಳಿಸಿ ಹೊಸ ಜನ್ಮಧಾರಿ ಆಗಬೇಕು. ಅಳಿಸಿ ಹಾಕಬೇಕು ಹಳೆಯದನ್ನು, ಹೊಸದನ್ನು ಧಾರಣೆ ಮಾಡ್ಕೋಬೇಕು. ತಾವೀಗ ಮರುಜನ್ಮಧಾರಿ ಆಗಿದ್ದೀರಿ. ಪ್ರತಿಜ್ಞೆಯ ಸ್ವಿಚ್ಚನ್ನು ಹಾಕಿ ಮಾಡಿದ ಪ್ರತಿಜ್ಞೆಯನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ನೀವು ಆಚರಣೆಯಲ್ಲಿ ತಂದರೆ ಅದರ ಪ್ರತ್ಯಕ್ಷ ಪ್ರಮಾಣವನ್ನು ನೀವು ತೋರಿಸ್ತೀರಿ. ಧೈರ್ಯದ ಜೊತೆಗೆ ಉಲ್ಲಾಸದ ಪ್ರಾಪ್ತಿಯಾದಾಗ ನಿಮ್ಮ ಮೂಲಕ ಆ ಪ್ರಾಪ್ತಿಯ ಹೊಳಪು ದೂರದಿಂದಲೇ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: मेले व झमेले में डबल लाइट रहने वाला ही धारणा मूर्ति है. ಮೇಳನೇ ಆಗಿರಲಿ ಅಂದರೆ ಸೇವಾ ಕ್ಷೇತ್ರನೇ ಆಗಿರಲಿ, ಝಮೇಲ ಅಂದರೆ ಲೌಕಿಕದ ಜಂಜಾಟನೇ ಇರಲಿ, ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಸಹ, ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಡಬಲ್ ಹಗುರ ಆಗಿ ಇರುವಂಥವರೇ ಧಾರಣಾ ಮೂರ್ತಿ ಆಗಿರುತ್ತಾರೆ. ಮೇಳದಲ್ಲಿಯೇ ಇರಲಿ, ಜಂಜಾಟದಲ್ಲಿಯೇ ಇರಲಿ, ಡಬಲ್ ಹಗುರ ಆಗಿ ಇರುವಂಥವರೇ ಧಾರಣಾ ಮೂರ್ತಿಗಳು. ಅಚ್ಚ. ಓಂ ಶಾಂತಿ.